UPSC ಪರೀಕ್ಷೆನ ಹೇಗಾದರೂ ಮಾಡಿ ಒಂದ್ಸಲಿನಾದರೂ ಪಾಸ್ ಮಾಡಬೇಕು ಅನ್ನುವಂಥ ಆಸೆ ಸಾಕಷ್ಟು ಜನರಿಗೆ ಇರುತ್ತೆ. ಅದು ಸಾಕಷ್ಟು ಕಷ್ಟ ಕೂಡ ಇರುತ್ತೆ. ಅಂತಹ ಒಂದು ತುಂಬ ಕಠಿಣವಾದಂಥ ಎಕ್ಸಾಮ್ಸ್ನ UPSCಯಲ್ಲಿ ಈ ಬಾರಿ 352ರ ರ್ಯಾಂಕ್ ಪಡೆಯೋ ಮೂಲಕ ಪಾಸ್ ಮಾಡಿರುವಂತಹ ಹರ್ಷವರ್ಧನ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಸರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಫಸ್ಟ್ ನಿಮ್ಮದು ಈ ಒಂದು ರ್ಯಾಂಕಿಂಗ್ ಬಂದಾಗ UPSC 352 ಏನು ಅನ್ನಿಸ್ತು? ತುಂಬ ಸಂತೋಷ ಆಯಿತು. ಯಾಕಂದರೆ ಇದು ಒಂದು ನನ್ನ 5 ವರ್ಷದ ಕನಸು ಇದು. ನನಗೆ ತುಂಬ ಸಂತೋಷ ಆಯಿತು. ಆದರೆ ನನಗಿನ್ನೂ ಒಳ್ಳೆ ರ್ಯಾಂಕ್ ಪಡಿಬೇಕಂತ ಆಸೆ ಇದೆ. ಸೊ ಇನ್ನೊಂದು ಸತಿ ಕೊಡ್ತಾ ಇರ್ತೀನಿ ಎಕ್ಸಾಮ್. ಸರ್, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು ಆ್ಯಂಡ್ ಇವಾಗ ಏನು ಮಾಡ್ತಾ ಇದ್ರ ತಾವು? ನಾನು ಇವಾಗ ರೈಲ್ವೇಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, IRPS ಸರ್ವಿಸಲ್ಲಿ. ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡು ಕಂಪ್ಯೂಟರ್ ಸೈನ್ಸ್, RV ಕಾಲೇಜ್ ಆಫ್ ಇಂಜಿನಿಯರಿಂಗಿಂದ. ಮತ್ತು ಇವಾಗ IRS ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ IRS ಆಗ್ಬೋದು ಅಂದ್ಕೊಂಡಿದ್ದೀನಿ, ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ. ಸರ್, ತಾವು ಬೇಸಿಕಲಿ ಎಲ್ಲಿನವರು ಸರ್? ನಿಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ಯಾವ ಥರ ಬ್ಯಾಕ್ಗ್ರೌಂಡ್ ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಆಫೀಸರ್ಸ್ ಇದ್ರಾ? ಅದು ನಿಮ್ಗೆ ಇನ್ಸ್ಪಿರೇಷನ್ ಆಯಿತಾ ಈ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೊಳೋದಕ್ಕೆ? ಯಾವ ರೀತಿಯಾಗಿ ಸರ್ ನೀವು? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಚಿಕ್ಕವಾಗಿಂದ ನನಗೆ ಒಂದು ಪೊಲೀಸ್ ಆಫೀಸರ್ ಆಗಬೇಕಂತ ತುಂಬ ಆಸೆ ಇತ್ತು. ನಮ್ಮ ಮನೇಲಿ ಯಾರೂ ಗೌರ್ಮೆಂಟ್ ಸರ್ವಿಸಲ್ಲಿ ಯಾರೂ ಇಲ್ಲ. ನಮ್ಮ ತಂದೆ ನನಗೆ ಸ್ಫೂರ್ತಿ, ತುಂಬ ಎನ್ಕರೇಜ್ ಮಾಡ್ತಾಯಿದ್ರು ಪೊಲೀಸ್ ಆಗಬೇಕಂದ್ರೆ. ಸೊ ಅದು ನನ್ನ ಇನ್ಸ್ಪಿರೇಷನ್. ಚಿಕ್ಕವಾಗಿಂದ ಪೊಲೀಸ್ ಆಫೀಸರ್ ಆಗಬೇಕಂತ ಇತ್ತು ನನಗೆ. ಈಗ ನಿಮಗೆ ಸಿಕ್ಕಿರುವಂಥ ರ್ಯಾಂಕ್ಗೆ ಯಾವ ಒಂದು ಪೋಸ್ಟಿಂಗ್ ಆಗುತ್ತೆ ಒಂದು, ಜೊತೆಗೆ ಆ್ಯಸ್ ಎನ್ ಆಫೀಸರ್ ಆಗಿ ಒಂದು ಆಸೆ ಇರುತ್ತೆ ನಾನು ಈ ಒಂದು ಫೀಲ್ಡ್, ಯಾಕೆಂದರೆ IAS UPSC ಅಂತ ಬಂದಾಗ, ಎಸ್ಪೆಷಲಿ IAS ಅಂತ ಬಂದಾಗ ತುಂಬ ಸೆಕ್ಟರ್ಸ್ಗಳಿರುತ್ತೆ ಈ ಕೆಲಸವನ್ನು ಮಾಡೋದಕ್ಕೆ. ನಿಮ್ಗೆ ಯಾವ ಸೆಕ್ಟರ್ ಮುಂಚೆಯಿಂದ ಕಾನ್ಸಂಟ್ರೇಷನ್ ಇತ್ತು? ನಿಮ್ಮ ರ್ಯಾಂಕಿಂಗ್ಗೆ ಯಾವ ಒಂದು ಸೆಕ್ಟರ್ ಸಿಗ್ಬೋದು ಸರ್? ನನಗೆ IPS ಆಗಬೇಕಂತ ತುಂಬ ಆಸೆ ಇತ್ತು. ಆದರೆ ಸದ್ಯ ಬಂದಿರೋ ರ್ಯಾಂಕ್ಗೆ ಇದರ IRS ಸಿಗ್ಬೋದು, ಇಲ್ಲಾಂದರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಡೆಲ್ಲಿ ಅಂತ ಒಂದಿದೆ, ಡ್ಯಾನಿಪ್ ಸರ್ವಿಸ್ ಅಂತ, ಅದು ಸಿಗ್ಬೋದು. ಆದರೆ ನಾನು ಇನ್ನೊಂದು ವರ್ಷ ಕೊಟ್ಟು IPS ಆಗ್ತೀನಿ ನಾನು. ಅಂದಾಗೆ ನೀವು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರೆ, ಕೆಲವರು ಎಲ್ಲವನ್ನು ಕೂಡ ಕೆಲಸವನ್ನೆಲ್ಲ ಬಿಟ್ಟು ಕಂಪ್ಲೀಟಾಗಿ ಓದ್ತಾರೆ 1 ವರ್ಷ 2 ವರ್ಷ. ನೀವು ಕೆಲಸವನ್ನು ಮಾಡ್ತಾ ಓದ್ತಾ ಇದ್ರ, ಯಾವ ರೀತಿ ಟೈಮ್ ಶೆಡ್ಯೂಲ್ ಇತ್ತು? ಯಾವ ರೀತಿ ಮ್ಯಾನೇಜ್ ಮಾಡ್ಕೊತಾ ಇದ್ರ ನಿಮ್ಮ ಎಜುಕೇಷನ್? ನಾನು ಓದೋಕ್ಕೋಸ್ಕರ ಅಂತ 1 ವರ್ಷ ಲೀವ್ ತೊಗೊಂಡಿದ್ದೆ ಸರ್ವಿಸಿಂದ. ಸೊ ನನಗೆ ಟೈಮ್ ಪ್ರಾಬ್ಲಮ್ ತುಂಬ ಇರಲಿಲ್ಲ. ಆದರೆ ತುಂಬ ನನ್ನ ಫ್ರೆಂಡ್ಸ್ ಎಲ್ಲರೂ ಮ್ಯಾನೇಜ್ ಮಾಡಿಕೊಂಡೇ ಬಂದಿದ್ದಾರೆ. ಒಂದು ಕಡೆ ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆ ಓದ್ಕೊತಾರೆ. ಸೊ ಅದು ಸಾಧ್ಯ ಅಂತ ಹೇಳ್ತೀನಿ. ಯಾವ್ಯಾವ ಟೈಮಿಂಗ್ಸ್ ಓದ್ತಾ ಇದ್ರೆ? ಯಾವ ರೀತಿ ಶೆಡ್ಯೂಲ್ ಇರ್ತಾಯಿತ್ತು ತಮ್ಮದು? ಅಂದರೆ ನಿಮ್ಮನ್ನು ನೋಡಿ ಈಗ ಇನ್ಸ್ಪೈರ್ ಆಗಿ ಕೆಲವರು ಓದಬೇಕು ಅಂತಂದವ್ರಿಗೆ ಯಾವ ರೀತಿಯಾಗಿ ಟಿಪ್ಸ್ ಕೊಡ್ತೀರಾ ಓದೋದ್ರಲ್ಲಿ? ಒಬ್ಬೊಬ್ಬರಿಗೆ ಒಂದೊಂಥರ ಸ್ಟೈಲ್ ಇರುತ್ತೆ. ನಾನು ಡೈಲಿ ಒಂದು 8 ಅವರ್ಸ್ ಓದ್ತಾ ಇದ್ದೆ. ಮತ್ತು 1 ಅವರ್ ಓದೋದು, ತಿರ್ಗಾ ಒಂದು 10 ನಿಮಿಷ ಬ್ರೇಕ್ ತೊಗೊಳ್ಳೋದು, ಆ ಥರ ಮಾಡ್ತಾಯಿದ್ದೆ. ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ 15 ಅವರು 16 ಅವರು ಓದೋ ಅವಶ್ಯಕತೆ ಏನಿಲ್ಲ. ಒಂದು 6-8 ಅವರು ಕ್ಲೀನಾಗಿ ಓದಿದ್ರೆ ಸಾಕು. ಇದು ಕ್ವಾಲಿಟಿ ಈಸ್ ವಾಟ್ ಮ್ಯಾಟರ್ಸ್, ನಾಟ್ ಕ್ವಾಂಟಿಟಿ ಅಂತ ಹೇಳ್ತೀನಿ ನಾನು. ಪ್ರತಿಯೊಂದು ಅಂದರೆ ಈ ಒಂದು ಕೆಲವೊಂದಷ್ಟು 5 ವರ್ಷ ಎಫರ್ಟಲ್ಲಿ ಸಾಕಷ್ಟು ಸ್ಯಾಕ್ರಿಫೈಸ್ನ ನೀವು ಮಾಡಬೇಕಾಗಿರುತ್ತೆ ಈ ಒಂದು UPSC ಪಾಸ್ ಆಗೋಕ್ಕೆ. ನಿಮಗೋಸ್ಕರ ನಿಮ್ಮ ಪೇರೆಂಟ್ಸ್ ಕೂಡ ಸ್ಯಾಕ್ರಿಫೈಸ್ ಮಾಡಿರಬೇಕಾಗುತ್ತೆ. ಸೊ ಆ ಪೇರೆಂಟ್ಸ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ನಾನು ಇಷ್ಟು ದೂರ ಬಂದಿದ್ದೀನಿ ಅಂದರೆ ಅವರೇ ಕಾರಣ. ಎಸ್ಪೆಷಲಿ ನಮ್ಮ ತಂದೆ ತಾಯಿ, ನನ್ನ ತಂಗಿ ನನಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮತ್ತು ಕ್ಯಾಮ್ರಾ ಮುಂದೆ ನನ್ನ ನೋಡ್ತಾ ಇದ್ದೀರಾ ನೀವು, ಆದರೆ ನನ್ನ ಹಿಂದೆ ಅವ್ರ ಕಷ್ಟ ಶ್ರಮ ಎಲ್ಲ ಇದೆ. ಸೊ ಅವ್ರು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಥ್ರೂ ಯು. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ನಿಮ್ಮ IPS ಕನಸು ಈಡೇರಲಿ. ನೆಕ್ಸ್ಟ್ ಅಟೆಂಪ್ಟಲ್ಲಿ ನೀವೇನು ರ್ಯಾಂಕ್ ಪಡ್ತಿದ್ದೀರಾ IPS ಅದಕ್ಕಿಂತ ಮೇಲ್ಪಟ್ಟಾಗಿ IAS ಆಗಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತಾ ಇದ್ದೀವಿ. ಓಕೆ. ಸೊ ಇದಿಷ್ಟು ಹರ್ಷವರ್ಧನ್ ಅವರ ಒಂದು ಮಾತುಗಳು. ನಿಜಕ್ಕೂ ಕೂಡ ಕೇವಲ ಹಾರ್ಡ್ ವರ್ಕ್ 15 ಅವರ್ 16 ಅವರ್ ಓದಬೇಕು ಅನ್ನೋವಂಥದ್ದೇನಿಲ್ಲ. ಆದರೆ ನೀವು ಯಾವ ರೀತಿಯಾಗಿ ರೂಢಿಸ್ಕೊಳ್ತೀರಾ, ಎಷ್ಟು ಕಾನ್ಸಂಟ್ರೇಷನ್ ಇಟ್ಟು ಓದ್ತೀರಾ ಅನ್ನುವಂಥದ್ದು, ಜೊತೆಗೆ ಈಗ ಬಂದಿರುವಂಥ ರ್ಯಾಂಕ್ ಸದ್ಯಕ್ಕೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೂ ಕೂಡ ನಾನು IPS ಆಗಬೇಕು ಅನ್ನುವಂಥದ್ದು ಅವರ ಆಸೆ ಇದೆ. ಅದು ಈಡೇರಲಿ ಅಂತ ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್ ಬೆಂಗಳೂರು.